ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 505. ಇವತ್ತಿನ ಕತೆ ಮಾರ್ತಾಂಡ. ಮಾರ್ತಾಂಡ ಅಂದ್ರೆ ಯಾರು? ನಮಗೆಲ್ಲ ಬೆಳಕನ್ನು ಕೊಡ್ತಿದ್ದಾನಲ್ಲಪ್ಪ, ಆಕಾಶದಲ್ಲಿರೋ ಸೂರ್ಯದೇವನೇ. ಆ ಸೂರ್ಯದೇವನಿಗೆ ಹಲವು ಹೆಸರುಗಳಿದೆ. ರವಿ ಅಂತ ಕರಿತೀವಿ, ನೇಸರ ಅಂತ ಕರಿತೀವಿ, ಭಾನು ಅಂತ ಕರಿತೀವಿ, ಇಣ ಅಂತ ಕರಿತೀವಿ, ಪ್ರಭಾಕರ ಅಂತ ಕರಿತೀವಿ, ದಿನಕರ ಅಂತ ಕರಿತೀವಿ, ದಿವಾಕರ ಅಂತಲೂ ಕರಿತೀವಿ. ಪ್ರಭಾಕರನು ಹೌದು. ಈ ಎಲ್ಲ ಹೆಸರುಗಳಿದೆಯಲ್ಲ, ಒಂದೊಂದು ಹೆಸರು ಬರೋಕ್ಕೂ ಒಂದೊಂದು ಕಾರಣ ಇದೆ. ಅತಿ ಮುಖ್ಯವಾಗಿ ನಮಗೀಗ ಬೇಕಾಗಿರೋದು ಮಾರ್ತಾಂಡ ಅನ್ನೋ ಹೆಸರು ಯಾಕೆ ಬಂತು ಅಂತ. ಅದಕ್ಕಿಂತ ಮೊದಲು ಸೂರ್ಯ, ಅವನಿಗೆ 4 ಜನ ಸತಿಯರು. ಮೊದಲನೇ ಒಳೆ ರಾಗ್ನಿ ಅಂಥೇಳಿ, ಅವಳ ಮಗನೇ ರೇವತ ಅಂಥೇಳಿ ಬಹಳ ದೊಡ್ಡ ರಾವುತ. ಇನ್ನು ಪ್ರಭಾ ಎರಡನೇ ಹೆಂಡತಿ, ಅವಳ ಮಗನೇ ಪ್ರಭಾತ. ಮೂರನೇ ಹೆಂಡತಿ ಸಂಜ್ಞಾದೇವಿ, ಆಕೆಯ ಮಗನೇ ಯಮಧರ್ಮರಾಯ. ಆಮೇಲೆ ಇನ್ನೊಬ್ಬಳು ಯಮುನೆ. ಇದಲ್ಲದೆ ಅಶ್ವಿನಿ ದೇವತೆಗಳು ಸಹಿತ ಈ ಸಂಜ್ಞಾದೇವಿ ಮತ್ತು ಸೂರ್ಯನ ಮಕ್ಕಳೇ. ಇನ್ನು ಕೊನೆಯವಳು ಛಾಯಾದೇವಿ. ಛಾಯಾದೇವಿಯ ಮಗ ಯಾರು ಅಂದ್ಕೊಂಡಿದ್ದೀರಿ? ಶನಿ ಮಹಾತ್ಮ, ಸಾವರ್ಣಿಮನು, ತಪತಿ, ಇವರೆಲ್ಲರೂ ಸಹಿತ ಛಾಯಾದೇವಿಯ ಮಕ್ಕಳು. ಹೀಗೆ ಸೂರ್ಯನ ಸಂಸಾರ ದೊಡ್ಡದಿದೆ. ಆದರೆ ನಮಗೀಗ ಬೇಕಾಗಿರೋದು ನಮ್ಮ ಸೂರ್ಯ ದೇವನಿಗೆ ಮಾರ್ತಾಂಡ ಅನ್ನೋ ಹೆಸರು ಯಾಕೆ ಬಂತು ಅಂತಲ್ವಾ? ನೋಡಿ, ನಮ್ಮ ಕಶ್ಯಪ ಮಹರ್ಷಿಗಳ ಧರ್ಮಪತ್ನಿಯೇ ಅದಿತಿ. ಒಂದು ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಕಶ್ಯಪ ಮುನಿಗಳು ಮಂದಾಕಿನಿ ನದಿಗೆ ಸ್ನಾನ ಜಪತಪ ಮಾಡಲಿಕ್ಕೆ ಅಂತ ಹೊರಟುಬಿಟ್ಟಿದ್ದಾರೆ. ಅವರು ನದಿಗೆ ಹೋದರು. ಈ ಕಡೆಗೆ ಈ ತಾಯಿ ಅದಿತಿ ತುಂಬು ಗರ್ಭಿಣಿ. ಆಕೆ ಎದ್ದು ಅಲ್ಲೇ ಹತ್ತಿರದಲ್ಲಿ ಸ್ನಾನ ಮಾಡಿ ಮಂತ್ರಗಂತ ಹೇಳ್ಕೊಂಡು ಜಪ ಮಾಡ್ಕೊಳ್ತಾ ಈ ಕಶ್ಯಪ ಮುನಿಗಳು ಬರೋಷ್ಟರಲ್ಲಿ ಅವರ ಪೂಜೆಗೆ ಎಲ್ಲ ರೀತಿಯ ಸಲಕರಣೆಗಳನ್ನು ಸಜ್ಜು ಮಾಡ್ತಾ ಇದ್ದಾರೆ. ಇನ್ನು ಆಶ್ರಮ ಅಂದ ಕೂಡಲೇ ಬೇಕಾಶನ ಬ್ರಹ್ಮಚಾರಿಗಳು, ಬ್ರಾಹ್ಮಣರು ಎಲ್ಲರೂ ಸಹಿತ ಭಿಕ್ಷೆಗೆ ಬರೋದು ಸಹಜ. ಈಕೆಗೇನಾಯಿತು, ಯಾರೋ ಒಂದು ಗುಂಪೆ, ಒಂದಲ್ಲ ಹಲವು ಜನ ಬಂದುಬಿಟ್ಟಿದ್ದಾರೆ. ಭವತೆ ಭಿಕ್ಷಾನ್ ದೇಹಿ ಅಂಥೇಳಿ ಧ್ವನಿ ಈ ಅದಿತಿ ದೇವಿಗೆ ಕೇಳಿಸ್ತು. ಅಯ್ಯಯ್ಯೋ ಬಂದುಬಿಟ್ಟಿದ್ದಾರೆ ಅಂಥೇಳಿ ತಾನು ಏನು ಪೂಜೆಗಾಗಿ ಸಿದ್ಧತೆ ಮಾಡ್ತಾ ಇದ್ದ ಕೆಲಸಗಳನ್ನು ಅಲ್ಲೇ ಬಿಟ್ಟು ಭಿಕ್ಷೆಯನ್ನು ತಗೊಂಡು ಹೇಳೋಕ್ಕಾಗ್ತಾ ಇಲ್ಲ. ತುಂಬು ಗರ್ಭಿಣಿ, ನೆಲಕ್ಕೆ ಕೈಯನ್ನು ಊರಿ ಒಂದಿಷ್ಟು ಭಿಕ್ಷೆಗೆ ಧಾನ್ಯವನ್ನು, ಹಣ್ಣನ್ನು ಎಲ್ಲವನ್ನು ತಗೊಂಡು ಬರಲಾರ್ದೆ ನಿಧಾನವಾಗಿ ಆಶ್ರಮದ ಬಾಗಿಲಿಗೆ ಬಂತು. ಅಲ್ಲಿ ಹೊರಗಡೆ ನಿಂತವರಿಗೆ ಒಳಗಡೆಗೆ ಈ ಅದಿತಿ ದೇವಿ ತುಂಬು ಗರ್ಭಿಣಿ ಅನ್ನೋದು ಮನಸ್ಸಿನಲ್ಲೇ ಇಲ್ಲ. ಸಿಟ್ಟು ಬಂದ್ಬಿಡ್ತು. ಎಷ್ಟೊತ್ತು ನಾವು ಕಾಯೋದು, ಅತಿಥಿಗಳಿಗೆ ಭಿಕ್ಷೆ ಹಾಕ್ತಾ ಇಲ್ಲ ಅಂಥೇಳಿ ಇನ್ನೊಂದ್ಸಲಿ ಸ್ವಲ್ಪ ಎತ್ತರ ಧ್ವನಿಯಲ್ಲಿ ಕೋಪದಿಂದ ಭವತ ಭಿಕ್ಷಾನ್ ದೇಹಿ ಅಂತ ಎಲ್ಲರೂ ಸಹಿತ ಎತ್ತರ ಧ್ವನಿಯಲ್ಲಿ ಹೇಳಿದರು. ಅಷ್ಟೊತ್ತಿಗಾಗಲೇ ಅದಿತಿ ದೇವಿ ಬಂದುಬಿಟ್ಟಿದ್ದಾಳೆ. ಆ ಕೋಪದ ಧ್ವನಿ ಕೇಳಿ ಇವಳಿಗೂ ಹೆದರಿಕೆ ಆಗಿಬಿಡ್ತು. ಸ್ವಾಮಿ ಶಾಂತಿ ಶಾಂತಿ ಅಂತೇಳಿ ನಡುತ್ತಾ ಬಂತು. ಆಕೆಯನ್ನು ಮೊದಲು ನೋಡಿದವನು ಮುಂದುಗಡೆ ಇದ್ದವನೇ ಬುಧ. ಇನ್ನು ಬಾಕಿ ಬ್ರಾಹ್ಮಣರೆಲ್ಲ ಇದ್ದಾರೆ. ಅವರು ಸ್ವಲ್ಪ ಸಹನೆ ಇದ್ದರೂ ಸಹಿತ ಬುಧನಿಗೆ ಸಹನೆಯೇ ಇಲ್ಲ. ಏನಮ್ಮ, ಬಂದು ಅತಿಥಿಗಳನ್ನು ಕಾಯಿಸ್ತಾ ಇದೆಯಾ? ಎಷ್ಟೊತ್ತಲ್ಲಿ ಬೇಕು ನಾವು? ಎಷ್ಟು ಅಹಂಕಾರ ನಿನಗೆ ಅಂತೇಳಿ ಗರ್ಜನೆ ಮಾಡಿಬಿಟ್ಟ ಕೋಪದಿಂದ. ಅವನು ಕೋಪದಿಂದ ತರ ನಡುಗ್ತಾ ಇದ್ದಾನೆ. ಈ ತಾಯಿ ಕೈ ಮುಗಿದು, ಸ್ವಾಮಿ ಕೋಪ ಮಾಡ್ಕೊಳ್ಬೇಡಿ, ಅತಿಥಿಗಳಿಗೆ ಉಪಚಾರ ಮಾಡುವಲ್ಲಿ ನನ್ನಿಂದ ವಿಳಂಬ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಯಾವ ಅಸಡ್ಡೆ ತಿರಸ್ಕಾರಗಳು ಇಲ್ಲ, ದಯಮಾಡಿ ಕ್ಷಮಿಸಿ. ನಾನು ತುಂಬು ಗರ್ಭಿಣಿ, ಹಾಗಾಗಿ ನಡೆದು ಬರೋದು ತಡವಾಯಿತು. ದಯವಿಟ್ಟು ಭಿಕ್ಷೆ ತೆಗೆದುಕೊಳ್ಳಿ ಸ್ವಾಮಿ, ಕೋಪ ಮಾಡ್ಕೊಳ್ಬೇಡಿ, ಶಾಂತರಾಗಿ ಅಂಥೇಳಿ ಕೈ ಮುಗಿದು ವಿನಯದಿಂದ ಪ್ರಾರ್ಥನೆ ಮಾಡಿದ್ಲು. ಆದರೆ ಬುಧನಿಗೆ ಅವಸರ, ಸಿಟ್ಟು, ಕೋಪ ಎಲ್ಲ ಏನು ಮಾಡಿ, ನೀನು ಗರ್ಭಿಣಿ ಆದರೆ ನಾನೇನು ಮಾಡಲಿ? ಬೇಗ ಬೇಗ ಬರಬೇಕು ನೀನು. ನಿನ್ನ ಈ ತಪ್ಪಿಗೆ ನಿನಗೆ ನೋಡು ಶಿಕ್ಷೆ ಅಂತೇಳಿ ಶಾಪ ಕೊಟ್ಟುಬಿಟ್ಟೆ. ಏನು ಶಾಪ? ನೀನು ಗರ್ಭಿಣಿಯಾಗಿರೋದ್ರಿಂದ ಅತಿಥಿ ಸತ್ಕಾರ ಮಾಡಲಿಕ್ಕೆ, ಭಿಕ್ಷೆ ನೀಡಲಿಕ್ಕೆ ವಿಳಂಬ ಮಾಡಿದ್ಯಾ. ಹಾಗಾಗಿ
ನಿನ್ನ ಹೊಟ್ಟೆಯಲ್ಲಿರೋ ಮಗು ಸತ್ತು ಹೋಗಲಿ ಅಂತ ಶಾಪ ಕೊಟ್ಟು ಅವ್ರು ಎಷ್ಟು ಸ್ವಾಮಿ ನಿಲ್ಲಿ ಹಾಗೆ ಮಾಡಬೇಡಿ ನಾನು ಮಾಡಿದ ತಪ್ಪಿಗೆ ಹೊಟ್ಟೆಯಲ್ಲಿರೋ ಮಗುಗೆ ಯಾಕೆ ನೀವು ಈಗ ಶಾಪ ಕೊಟ್ರಿ, ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಸತ ಸಿಟ್ಟು ಮಾಡ್ಕೊಂಡು ಬೂದ ಅವನ ಜೊತೆ ಇವರೆಲ್ಲ ಹೋಗಿಬಿಟ್ರು. ಇವಳು ಕುಸಿದು ಅಲ್ಲೇ ಕೂತು ಬಿಟ್ಲು. ಅಯ್ಯೋ ದೇವ್ರೆ, ಏನಪ್ಪ ಇದು, ನನ್ನಿಂದ ಏನಂತ ಘೋರ ಅಪರಾಧ ಆಯಿತು, ತುಬ್ಬು ಗರ್ಭಿಣಿ, ಹಾಗಾಗಿ ಬರೋ ತಡ ಆಯಿತು, ಅದಕ್ಕೆ ಈ ಬುಧ ಹೀಗೆ ನನಗೆ ಶಾಪ ಕೊಟ್ಬಿಟ್ಟಲ್ಲ. ನನಗೆ ಶಾಪ ಕೊಟ್ಟಿದ್ರು ಪರವಾಗಿಲ್ಲ, ಏನೂ ತಪ್ಪು ಮಾಡದೇ ಇಲ್ಲಿರೋ ನನ್ನ ಹೊಟ್ಟೆಲಿರೋ ಮಗು ಸಾಯಿಲಿನ ಶಾಪ ಕೊಟ್ಬಿಟ್ಟ. ಅಯ್ಯೋ ದೇವ್ರೆ, ಈ ಮಗುಗೆ ಎಂಥ ದುಸ್ಥಿತಿ ಬಂತು ಅಂತ ಕಣ್ಣೀರು ಹಾಕ್ತಾ ಕೂತ್ಬಿಟ್ಟಿದ್ದಾಳೆ. ಇದು ಯಾವುದೂ ಗೊತ್ತಿಲ್ಲದೆ ಇರೋ ನಮ್ಮ ಕಶ್ಯಪ ಮುನಿಗಳು ಸ್ನಾನಾದಿಗಳು ಮುಗಿಸ್ಕೊಂಡು ಬಂದರು. ನೋಡ್ತಾರೆ, ಅದಿತಿ ಅಳ್ತಾ ಕೂತ್ಬಿಟ್ಟಿದ್ದಾಳೆ. ಚೇಚೆ ದೇವಿ, ಏನಿದು, ನೀನು ತುಂಬ ಗರ್ಭಿಣಿ, ನೀನೀಗ ದುಃಖ ಪಡಬಾರ್ದು, ಹೀಗೆ ಕಣ್ಣೀರು ಹಾಕಬಾರ್ದು, ಹಾಗೆ ಮಾಡಿದರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗೋದಿಲ್ವೇ, ಹೇಳಮ್ಮ ಹೇಳು ಅಂಥೇಳಿ ಉಪಚಾರ ಮಾಡಿದರು. ಸ್ವಾಮಿ, ಏನು ಹೇಳಿ ನನ್ನ ದುರಾದೃಷ್ಟ ಅಂಥೇಳಿ ನಡೆದ ಎಲ್ಲ ಕಥೆಯನ್ನು ಹೇಳಿ ಗೊಳೋ ಅಂತ ಹತ್ಲು. ನೋಡಿ ಸ್ವಾಮಿ, ನಂದಲ್ಲೇ ಇರೋ ತಪ್ಪಿಗೆ ನಾನು ಹೊಟ್ಟೆಲಿರೋ ಮಗುಗೆ ಆ ಬುಧ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟಿದ್ದಾನೆ ಅಂತ ಮತ್ತೆ ಕಣ್ಣೀರು ಹಾಕಿದ್ಲು. ದೇವಿ ಹೇಳು ಅಂತ ಕಣ್ಣೀರು ಒರೆಸಿ ಆಕೆ ತಲೆಯನ್ನು ಅವ್ರು ಹೇಳಿದರು. ನೋಡು, ಬುಧ ಶಾಪ ಕೊಟ್ಟ, ಶಾಪ ಸತ್ಯ ಆಗತ್ತೆ, ಆದರೆ ಯಾವಾಗ ಪೂರ್ಣ ಸತ್ಯವನ್ನು ಅರಿಯದೆ ಆತುರದಲ್ಲಿ ಯಾರೇ ಶಾಪ ಕೊಟ್ಟರೂ ಅದು ಫಲ ಕೊಡುವುದಿಲ್ಲ. ಹಾಗಾಗಿ ನಾನು ಭರವಸೆ ಕೊಡ್ತಾ ಇದ್ದೇನೆ, ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ಏನೂ ಆಗಲ್ಲ, ಅದಕ್ಕೆ ಶಾಪ ಫಲಿಸೋದಿಲ್ಲ, ಅದು ಬದುಕತ್ತೆ ಅಂತ ಹೇಳಿದರು. ಈಕೆಗೆ ನಂಬಿಕೆ ಬರಲೇ ಇಲ್ಲ. ಅವಾಗೇನು ಮಾಡಿದರು, ತಮ್ಮ ತಪೋಬಲದಿಂದ ಮಂತ್ರ ಹಾಕಿ ಅವಳ ಗರ್ಭವನ್ನು ಒಂದು ಸಲ ಪ್ರೋಕ್ಷಣೆ ಮಾಡಿದಾಗ ಏನೋ ತೇಜಸ್ಸು ಮತ್ತೆ ಹೆಚ್ಚು. ಏಳು, ಯೋಚನೆ ಮಾಡಬೇಡ, ನೋಡು ಆ ಭಗವಂತ ವಿಷ್ಣು ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ, ಈ ಯಾವ ಶಾಪವು ಫಲಿಸಲ್ಲ, ಯಾಕೆ ಆತುರದಲ್ಲಿ ಅವಿವೇಕದಲ್ಲಿ ಕೊಟ್ಟಿರೋದು, ನಡಿ ಅಂತ ಒಳಗಡೆ ಕರ್ಕೊಂಡು ಹೋದರು, ಧೈರ್ಯ ಹೇಳಿದರು. ಆದರೆ ಅತಿಥಿ ದೇವಿಗೆ ಅದೇನೋ ಚಿಂತೆ ಯೋಚನೆ, ಕೊರಗು. ಗಂಡ ಎಷ್ಟು ಹೇಳಿದರು, ಗಂಡನ ತಪೋಬಲದ ಬಗ್ಗೆ ನಂಬಿಕೆ ಇದ್ದರು, ಬುಧನ ಶಾಪದ ಬಗ್ಗೆ ಆಕೆಗೆ ಚಿಂತೆ. ಎಷ್ಟಾದರೂ ತಾಯಿ ಕರಳು, ಇಲ್ಲ ನನ್ನ ಮಗು ಸತ್ತೋಗುತ್ತೆ, ನನ್ನ ಮಗು ಸತ್ತು ಹೋಗಿದೆ ಅಂತ ಭ್ರಮಿಸ್ತಾನೇ ಇಲ್ಲ. ಒಂದಿನ ಶುಭ ಮುಹೂರ್ತದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆಕೆ ಅಂದ್ಕೊಂಡಂಗೆ ಆಗಿಬಿಟ್ಟಿದೆ, ಮಗು ತಾಯಿ ಹೊಟ್ಟೆಲಿದ್ದಾಗೆ ಸತ್ತು ಹೋಗ್ಬಿಟ್ಟಿದೆ. ಸ್ವಾಮಿ ನೋಡಿ ಕೊನೆಗೂ ಆ ಬುಧನ ಶಾಪ ಫಲಿಸ್ತು, ಏನು ಮಾಡಿದ್ರು ಮಗುವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಕಣ್ಣೀರು ಹಾಕ್ತಿದ್ದಾಳೆ. ಮಗುವನ್ನು ನಮ್ಮ ಯಾರೋ ಕಶ್ಯಪ ಮುನಿಗಳು ಎತ್ಕೊಂಡ್ರು. ಏನು ಯೋಚನೆ ಮಾಡಬೇಡ ಅಂಥೇಳಿ ಭಗವಂತ ವಿಷ್ಣುವಿನ ನೆನಪು ಮಾಡಿಕೊಂಡು ಸ್ಮರಣೆ ಮಾಡ್ತಾ ಮೈಯನ್ನೆಲ್ಲ ಸವರಿದ್ರು. ಅವರ ತಪೋಶಕ್ತಿ ವಿಷ್ಣುವಿನ ಅನುಗ್ರಹದಿಂದ ಸತ್ತ ಮಗುವಿಗೆ ಜೀವ ಬಂದುಬಿಡ್ತು. ಅಂಡರೂಪದಲ್ಲಿದ್ದಂಥ ಮಗು ಸತ್ತು ಹುಡ್ತು. ಈಗ ಮತ್ತೆ ಅದಕ್ಕೆ ಜೀವ ಬಂತು. ಹಾಗಾಗಿ ಮುಂದೆ ಅದಕ್ಕೆ ಹೆಸರಿಟ್ಟ ಮೃತ್ಯುವನ್ನು ಗೆದ್ದ. ಸತ್ತೋಗಿದ್ದು ಮೃತವಾಗಿದ್ದಂಥ ಪಿಂಡ ಅಥವಾ ಅಂಡ ಮತ್ತೆ ಜನ್ಮ ತಾಳಿದ್ರಿಂದ ಈ ಮಗುವಿಗೆ ಮಾರ್ತಾಂಡ ಅನ್ನೋ ಹೆಸರು ಬಂತು. ಅದು ಸೂರ್ಯನ ಇನ್ನೊಂದು ಹೆಸರೇ ಆಗಿರೋದು. ನೋಡಿ, ಅದಕ್ಕೆ ಸೂರ್ಯನಿಗೆ ಯಾಕೆ ಮಾರ್ತಾಂಡ ಅಂತ ಹೆಸರು ಬಂತು ನೋಡಿದ್ರಾ? ನೋಡಿ ಮಕ್ಕಳೇ, ಸೂರ್ಯ ಮಾರ್ತಾಂಡ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರೋನು, ಮಳೆ ಬೆಳೆ ಕಾಲಕ್ಕೆ ಮಾಡ್ತಾ ಇರೋನು. ಏನಾದರೂ ಬುಧನ ಶಾಪ ಫಲಿಸಿಬಿಟ್ಟಿದ್ರೆ ಸೂರ್ಯ ಇರ್ತಿರ್ಲಿಲ್ಲ, ಜಗತ್ತಿಗೆ ಬೆಳಕೇ ಇರ್ತಿರ್ಲಿಲ್ಲ. ಆದರೆ ಇಲ್ಲಿ ತಿಳಿಯಬೇಕಾಗಿದ್ದೇನು ಅಂದರೆ, ಎಂಥ ಜ್ಞಾನಿಗಳಾದರೂ ಸಹಿತ ಒಂದು ಕೋಪ, ಇನ್ನೊಂದು ಶಾಪ, ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಜ್ಞಾನಿಯಾದವನು ಮಾಡಬೇಕಾಗಿದ್ದೇನು, ಶಾಂತವಾಗಿರಬೇಕು, ಯಾವಾಗಲೂ ಶುಭವನ್ನು ಹಾರೈಸಬೇಕು, ತಪ್ಪು ಮಾಡಿದರೆ ಕ್ಷಮಿಸಬೇಕು. ಅವ್ರಿಗೆ ಅದು ಅನ್ವಯಿಸಿದ ಮೇಲೆ ನಮಗೂ ಇದು ಅನ್ವಯಿಸುತ್ತಲ್ವ. ಕೋಪ ತಾಪ ಬಿಟ್ಟು ಶಾಂತವಾಗಿದ್ದು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸುವಂಥ ಗುಣ ಬೆಳೆಸ್ಕೋಬೇಕಲ್ವಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.